ಅರ್ಜಿ ಹಾಕಿ ಹುಟ್ಟೋದಿಲ್ಲ. ಆದರೆ ನೀವು ನನ್ನ ಮನೆ ಮಗಳು ಅಂತ ಹೇಳಿ ಇದು ಮೊದಲನೇ ವೇದಿಕೆ ನನ್ನನ್ನು ಸ್ವಾಮೀಜಿ ಕರೆದಿರೋದು. ಈ ಮಾತು ಭಾಳ ಮುಖ್ಯ ಆಗುತ್ತೆ ಮುಂದಿನ ಪೀಳಿಗೆಗೆ, ಮುಂದಿನ ಮಕ್ಕಳಿಗೆ, ಕೂತಿರೋರಿಗೆ. ದೇವರಾಜು ಮತ್ತು ಅವರೆಲ್ಲ ಸಂಗಡಿಗೆ ಜಾತ್ಯತೀತ ಅನ್ನೋ ಆ ಪದ ನನಗೆ ಭಾಳ ಮನಸ್ಸಿಗೆ ಖುಷಿ ತಂದಿದೆ, ಹೆಮ್ಮೆ ತಂದಿದೆ. ಯಾಕೆಂದರೆ ಚಂದ ಆನ್ಸರ್ ಮಾಡೋದು ಒಬ್ಬನೇ ಒಬ್ಬರಿಗೆ ಅದನ್ನು 3 ವರ್ಷದ ಹುಡುಗ ಅಂತ ಕೊಡ್ತಿದ್ದೇನೆ. ಇವತ್ತು ಕಾನೂನು ಬಹಳಷ್ಟು ಇದ್ದಾವೆ, ಕಾನೂನಿನ ಜಾಗೃತಿ ಆಗಬೇಕಾಗಿದೆ. ಇಂತಹ ವೇದಿಕೆಗಳ ಮುಖಾಂತರ ತಿಳಿಸೋದ್ರ ಜೊತೆಯಲ್ಲಿ ನಮ್ಮ ಸೂಕ್ಷ್ಮ ಸಮಯದಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷತೆಯಾಗಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ನಿಮ್ಮೆಲ್ಲರಿಗೂ ಕೂಡ ಜ್ಞಾನವನ್ನು ಕೊಡುವ ಕೆಲಸವನ್ನು ಮಾಡಿದ್ದಾರೆ. ಕರ್ನಾಟಕ ಸಂಘದಲ್ಲಿ ಹಿರಿಯ ಸಾಹಿತಿಗಳಾಗಿ, ಪ್ರೊಫೆಸರ್ ಆಗಿ, ಮಂಡ್ಯದಂಥ ನಾಡಿಗೆ ಸಾಂಸ್ಕೃತಿಕ ಸೌರಭವನ್ನು ಸೂಸ್ತಾ ಇರ್ತಕ್ಕಂಥ ಡಾಕ್ಟರ್ ಜಯಪ್ರಕಾಶ್ ಗೌಡ ಅವರ ಉಪಸ್ಥಿತಿ ಇದೆ. ಈಗ ತಾನೇ ಮನೆಯ ಒಂದು ನಮ್ಮ ನಾಡಿನ ಹೆಣ್ಣುಗಳು ಇನ್ನೊಂದು ಕೂಡ ಕಾಲೇಜಿನಲ್ಲಿ ಓದೋ ಸಂದರ್ಭದಲ್ಲೇ ಕಾರ್ಯಕ್ರಮ ರಾಜ್ಯ ಒಕ್ಕಲಿಗರ ಒಕ್ಕೂಟ ಟ್ರಸ್ಟ್ ಇವರು ಆ ಸಂಸ್ಥೆಯ ಉಪಾಧ್ಯಕ್ಷರು. ಇವತ್ತು ಏನಪ್ಪಾ ಅಂತಂದರೆ ಪ್ರತಿ ವರ್ಷದಂತೆ ಇದು 12ನೇ ವರ್ಷದ ಜಾನಪದ ಸಂಭ್ರಮ ಮತ್ತು ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ. ಈ ಪ್ರತಿಭಾ ಪುರಸ್ಕಾರದಲ್ಲಿ ರಾಜ್ಯದ ಎಲ್ಲ ಕಡೆ ಇರ್ತಕ್ಕಂಥ SSLC ಮತ್ತು PUC ಮಕ್ಕಳು ಅತ್ಯಂತ ಹೆಚ್ಚು ಅಂಕಗಳನ್ನು ಯಾರು ಗಳಿಸಿದ್ದಾರೆ ಅವರಿಗೆ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಒಂದು ಪದ್ಧತಿಯನ್ನು ಕಳೆದ 12 ವರ್ಷಗಳಿಂದ ರಾಜ್ಯ ಒಕ್ಕಲಿಗರ ಒಕ್ಕೂಟ ಟ್ರಸ್ಟ್ ನಡೆಸ್ಕೊಂಡ್ಬಂದಿದೆ. ವಿಶೇಷವಾಗಿ ಸನ್ಮಾನ ಕಾರ್ಯಕ್ರಮ ನಡೆಯುತ್ತೆ. ಇವತ್ತು ಅಷ್ಟೇ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು, ಡಾಕ್ಟರ್ ಜಯಪ್ರಕಾಶ್ ಅವರು, ಆಮೇಲೆ ಶ್ರೀಯುತ ಕಿರಣ್ ಗೌಡ ಅವರು, ಮತ್ತು ಋತುಪರ್ಣ ಅಂತ ನೀವು ಇತ್ತೀಚೆಗೆ ಪೇಪರಲ್ಲಿ ನೋಡಿರ್ಬೋದು. ಆಕೆಗೆ ಬಂದಂಥ 73 ಲಕ್ಷ CTCನೇ ದೊಡ್ಡದು ಸುದ್ದಿಯಾಗಿತ್ತು. ಯಾಕೆಂದರೆ ರೋಲ್ಸ್ ರಾಯ್ಸ್ ಕಂಪ್ನಿನೆಲ್ಲ ಆಕೆಗೆ ಒಳ್ಳೆ ಆಫರ್ ಬಂದಿತ್ತು. ಸೊ ಆಕೆಗೂ ಕೂಡ ಸನ್ಮಾನ. ಯಾಕೆಂದರೆ ಒಂದು ಆಫರ್ ಬಂದಿರೋದು, ಆಫರ್ ಹಿಂದೆ ಇರೋ ಆ ಹುಡುಗಿ ಪರಿಶ್ರಮ, ಅದಕ್ಕೋಸ್ಕರ ಆಕೆನೂ ಗುರುತಿಸಿ ಇವತ್ತು ಸನ್ಮಾನವನ್ನು ನೀಡಲಾಗಿದೆ. ಇದು ಪ್ರತಿ ವರ್ಷವೂ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಪದ್ಧತಿ. ಒಂದು ಜಾನಪದ ಕಾರ್ಯಕ್ರಮ ಇರುತ್ತೆ, ಹಾಡುಗಳಿರೋದು, ನೃತ್ಯ ಇರುತ್ತೆ, ಅದಾದ್ಮೇಲೆ ಸನ್ಮಾನ ಇರುತ್ತೆ. ಇವತ್ತು ಮುಖ್ಯವಾಗಿ ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥವರು ಡಾಕ್ಟರ್ ಮನು ಬಳಿಗಾರ್ ಅವರು. ಜೊತೆಗೆ ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಜಗದ್ಗುರುಗಳಾದಂಥ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದರು. ಬಹಳ ಚೆನ್ನಾಗಿ ಅವರು ಸಹ ಮಾತನಾಡಿದರು. ಇಲ್ಲಿ ಮುಖ್ಯ ಇವರು ಪದ ಉಪಯೋಗಿಸೋರು ಜಾತ್ಯತೀತ ಅಂತ, ಅದು ನೀವು ಗಮನಿಸಬೇಕು, ಎಲ್ಲ ಕಡೆ ಹೇಳಬೇಕು. ಏನಪ್ಪಾ ಅಂತಂದ್ರೆ ಇದು ರಾಜ್ಯ ಒಕ್ಕಲಿಗರ ಒಕ್ಕೂಟ ಟ್ರಸ್ಟ್ ಅಂದ ತಕ್ಷಣ ಒಂದು ಜಾತಿಗೆ ಸೀಮಿತ ಅಲ್ಲ, ಜಾತ್ಯತೀತವಾಗಿ ಯಾರು ಅಂಕವನ್ನ ಹೆಚ್ಚು ಗಳಿಸಿದ್ರೋ, ಯಾವ ಜಾತಿ ಆದರೂ ಪರವಾಗಿಲ್ಲ, ಅವ್ರಿಗೆ ಸನ್ಮಾನವನ್ನು ನೀಡಲಾಗಿದೆ. ಅದು ಇಂಥ ಕಾರ್ಯಕ್ರಮ ಎಲ್ಲರಿಗೂ, ಎಲ್ಲ ಮಕ್ಕಳು, ಇಡೀ ಕರ್ನಾಟಕ ಮಕ್ಕಳು ಜಾತಿ ಭೇದ ಇಲ್ದಿರನೇ ಎಲ್ಲರನ್ನೂ ಮಕ್ಕಳನ್ನ ಗುರುತಿಸಿ, ಸುರೇಶರ್ ಅಂತಿದ್ದಾರೆ, ಅವರೆಲ್ಲ ಗುರುತಿಸಿ ಈ ಥರ ಎಲ್ಲ ಪ್ರೋಗ್ರಾಮ್ ಮಾಡ್ತಾರೆ. ನಮ್ಮನ್ನು ಉಪಾಧ್ಯಕ್ಷನಾಗಿ ನಮ್ಮ ದೇವರಾಜಣ್ಣ ನಮಗೆ ಕೊಟ್ಟಿರೋದಕ್ಕೆ ತುಂಬ ಧನ್ಯವಾದಗಳು. ತುಂಬ ಖುಷಿ ಆಗ್ತೈತಿ. ಈ ದಿನ ವರ್ಷನೂ ಈ ಥರ ಮಾಡ್ಕೊಂಡು ಬರ್ತಾನೆ ಇದ್ದೀರಿ. 300 ಜನ ಮಕ್ಕಳಿಗೆ. ಆಮೇಲೆ ನಿನ್ನೆ ಹಬ್ಬ ಎಲ್ಲ ಇದ್ದಿದ್ದಕ್ಕೆ ಸ್ವಲ್ಪ ಜನ ಕಡಿಮೆ ಬಂದಿದ್ರು. ತಿರ್ಗಾ ಇನ್ನೊಂದು ಪ್ರೋಗ್ರಾಮ್ ಇದೆ, ಅವಾಗ ದೇವರಾಜಣ್ಣ ಇಲ್ಲಾಂದರೆ ಆಫೀಸಲ್ಲಿ ಕೊಟ್ಟು ಅದನ್ನು ಕಳಿಸ್ಕೊಡ್ತಾರೆ. ಯಾರೆಲ್ಲ ಚೆನ್ನಾಗಿ ಓದ್ತದೆ ಎಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲ ಭಾಗದಿಂದನೂ ಕರೆದಿದ್ದಾರೆ.